ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶುಂಠಿಯ ಮಾರುಕಟ್ಟೆ ವರದಿಗೆ ಸ್ವಾಗತ. ಭಾರತದಲ್ಲಿ ಪ್ರಸ್ತುತ ಶುಂಠಿ ಮಾರ್ಕೆಟ್ ಪರಿಸ್ಥಿತಿಯ ಬಗ್ಗೆ ಒಂದು ಪ್ರಮುಖ ಮಾಹಿತಿ. ಸಾಮಾನ್ಯವಾಗಿ ಮಾರ್ಚ್ ವೇಳೆಗೆ ಸುಮಾರು 75% ಶುಂಠಿ ಬೆಳೆ ಕೊಯ್ಲು ಆಗಿರುತ್ತದೆ ಮತ್ತು 25% ಬೆಳೆ ಮಾತ್ರ ಹೆಚ್ಚಿನ ಬೆಲೆ ನಿರೀಕ್ಷೆಯಿಂದ ಹೊಲದಲ್ಲೇ ಉಳಿಯುತ್ತದೆ. ಆದರೆ ಈ ವರ್ಷ ಪರಿಸ್ಥಿತಿ ಬೇರೆಯಾಗಿದೆ. ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇಂತಹ ಮುಂತಾದ ಸಾಮಾಜಿಕ ಜಾಲತಾಣದಲ್ಲಿ ಹರಡಿದ ತಪ್ಪು ಮಾಹಿತಿಯಿಂದ ಹಲವಾರು ರೈತರು ಬೆಲೆ ಹೆಚ್ಚಾಗುತ್ತದೆ ಎಂಬ ನಿರೀಕ್ಷೆಯಿಂದ ಕೊಯ್ಲನ್ನು ಮುಂದೂಡಿದ್ದಾರೆ. ಇದರಿಂದಾಗಿ ಈಗಲೂ ಸುಮಾರು 60% ಶುಂಠಿ ಹೊಲದಲ್ಲೇ ಉಳಿದಿದೆ ಮತ್ತು ವಿವಿಧ ಉತ್ಪನ್ನದ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದ ಸಂಗ್ರಹ ಇದೆ. ಈಶಾನ್ಯ ಭಾರತದ ಮಿಜೋರಂ ಮತ್ತು ಮೇಘಾಲಯ ರಾಜ್ಯಗಳಲ್ಲಿ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಗೆ ಶುಂಠಿ ಖರೀದಿಸುವ ಭರವಸೆ ನೀಡಿತ್ತು. ಆದರೆ ಈಗ ಸರ್ಕಾರ ನಿರೀಕ್ಷಿಸಿದ ಪ್ರಮಾಣವನ್ನು ಖರೀದಿಸಲು ಸಾಧ್ಯವಾಗದ ಪರಿಸ್ಥಿತಿ ಇದೆ. ಅದೇ ಸಮಯದಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ ಮತ್ತು ಸತಾರಾ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದ ಶುಂಠಿ ಸಂಗ್ರಹ ಇದೆ. ಇದು ಮುಂದಿನ ಕೆಲವು ತಿಂಗಳುಗಳ ಮಾರುಕಟ್ಟೆ ಬೇಡಿಕೆಯನ್ನು ಪೂರೈಸಲು ಸಾಕಾಗಬಹುದು. ಸಾಮಾನ್ಯವಾಗಿ ಹೋಳಿ ಹಬ್ಬದ ನಂತರ ಉತ್ತರ ಭಾರತ ಮತ್ತು ಎಕ್ಸ್ಪೋರ್ಟ್ ಮಾರುಕಟ್ಟೆಗಳಲ್ಲಿ ಶುಂಠಿಯ ಬೇಡಿಕೆ ಕಡಿಮೆಯಾಗುತ್ತಿದೆ ಮತ್ತು ವಿವಿಧ ಪ್ರದೇಶಗಳಲ್ಲಿ ಸರಬರಾಜು ಹೆಚ್ಚಾಗುವುದರಿಂದ ಬೆಲೆಯ ಮೇಲೆ ಒತ್ತಡ ಬರುತ್ತದೆ. ಈಗಾಗಲೇ ನೀವು ನೋಡಿರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೆಲವು ಸಮಸ್ಯೆಗಳಿವೆ. ಮಧ್ಯಪ್ರಾಚ್ಯದ ಸಂಘರ್ಷದಿಂದ ಗಲ್ಫ್ ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮೇಲೆ ಪರಿಣಾಮ ಬಿದ್ದಿದೆ. ಚೀನಾ ಮತ್ತು ವಿಯೆಟ್ನಾಂ ದೇಶಗಳು ತಮ್ಮ ಸರಬರಾಜನ್ನು ಬಾಂಗ್ಲಾದೇಶಂತಹ ಮಾರುಕಟ್ಟೆಗಳತ್ತ ತಿರುಗಿಸುವ ಸಾಧ್ಯತೆ ಇದೆ. ಅಲ್ಲಿ ಈಗಾಗಲೇ ಮಯನ್ಮಾರ್ ಶುಂಠಿ ಸ್ಪರ್ಧೆಯನ್ನು ನೀಡುತ್ತಿದೆ. ಅದರಿಂದ ನಮ್ಮ ರೈತರು ಬೆಳೆಯನ್ನು ಹೊಲದಲ್ಲೇ ಹೆಚ್ಚು ಕಾಲ ಇಡುವ ಬದಲು ಸಮಯಕ್ಕೆ ಸರಿಯಾಗಿ ಕೊಯ್ಲು ಮಾಡುವುದು ಉತ್ತಮ. ವಿಳಂಬವಾದ ಕೊಯ್ಲಿನಿಂದ ಗುಣಮಟ್ಟ ಕಡಿಮೆಯಾಗಬಹುದು ಮತ್ತು ಅಧಿಕೃತ ನಷ್ಟ ಉಂಟಾಗಬಹುದು. ಧನ್ಯವಾದಗಳು.